ಓಟಾಕು ಬಾ ಓಟಾಕು ಬಾ ನಮ್ದು ನಿಮ್ದೇ ಜಾತಿನೇ ಓಟಾಕು ಬಾ. ಎಸ್, ನಾನು ನಿಮ್ ಜಾತಿನೇ ಗುರು, ಓಟಾಕು ಗುರು ಅಂತ ಹೇಳಿ ಪೊಲಿಟಿಷಿಯನ್ಸ್ಗಳು ಓಟ್ ಕೇಳ್ತಾರೆ. ಆ ಜಾತಿ ಈ ಜಾತಿ, ಆ ಕುಲ ಈ ಕುಲ ಅಂತ ಹೇಳಿ ನಮ್ಮ ರಾಜ್ಯದ ರಾಜಕಾರಣ, ದೇಶದ ರಾಜಕಾರಣ ಎಕ್ಕುಟೋಗ್ಬಿಟ್ಟಿದೆ ರೀ. ನಿಜವಾಗ್ಲೂ ಈ ಜಾತಿ ನೋಡಿ ಓಟ್ ಹಾಕೋರಿಗೆ ಏನ್ ಹೇಳ್ಬೇಕ್ರಿ, ನಿಜವಾಗ್ಲೂ ಗೊತ್ತಿಲ್ಲ. ನಮ್ಮ ಜನಗಳು ಏನ್ ಮಾತಾಡ್ಕೊಳ್ತಾ ಇದಾರೆ, ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಅದ್ರ ಬಗ್ಗೆ ಕೂಡ ತಿಳ್ಕೊಬೇಕಲ್ಲ. ಸೊ ನಾನ್ ನಿಮ್ಮನ್ನ ರಾಜಾಜಿನಗರ್ ಫಸ್ಟ್ ಬ್ಲಾಕ್ ಅಲ್ಲಿರುವ ಅರಮನೆ ವೆಜ್ಗೆ ಕರ್ಕೊಂಡು ಬಂದಿದ್ದೀನಿ. ಬನ್ನಿ, ಫಾಲೋ ಮಿ ಗೈಸ್. ಆ ಹಣ ನೋಡಿದ್ರೆ ಹೆಣ ಕೂಡ ಬಾಯ್ ಬಿಡುತ್ತೆ ಅಂತ ಹೇಳ್ತಾರೆ. ನಿಜ ಮಾಡ್ತಾ ಇದ್ದಾರೆ ನಮ್ ಜನ, ಖಂಡಿತವಾಗೂ ಮಾಡ್ತಾರೆ. ಮುಂದಕ್ಕೆ ಹಂಗೇನೆ ಆಗೋದಿಲ್ಲ. ಈ ಹೊಲ್ಸ್ ರಾಜಕೀಯ ಹಂಗೇನೆ ಆಗೋದಂದ್ರೆ ಇದನ್ನ ತಡೆಗಟ್ಟೋದಕ್ಕೆ ದಾರಿನೇ ಇಲ್ವಾ? ನಾವ್ ಇರ್ಬೇಕು, ನಾವು ಜನ ಸರಿ ಇಲ್ವಲ್ಲ. ಫಸ್ಟ್ ನಾವು ಸರಿ ಇರ್ಬೇಕು. ಅವ್ರು ದುಡ್ಡು ಕೊಡ್ತಾರೆ, ಬಿರಿಯಾನಿ ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ, ಮತ್ತೊಂದು ಕೊಡ್ತಾರೆ ಅಂತ ನಾವು ಅವ್ರು ಹೇಳಿದ ಮಾತು ಕೇಳಿದ್ರೆ ಅದು ತಪ್ಪು. ನಮ್ಮ ಶಕ್ತಿ ಏನು, ಅದು ಬುಲೆಟ್ ಟ್ರೈನ್ ಹೋದಂಗೆ ನಮ್ದು ಓಟ್ ಹಾಕೋ ಇದು, ಅದು ನಾವು ಫಸ್ಟ್ ಫ್ರೀ ಮಾಡ್ತಾರೆ. ಓಕೆ, ಒಂದ್ ಪಕ್ಷದವರು ಒಂದ್ ಜಾತಿಗೆ ಸಪೋರ್ಟ್ ಮಾಡ್ತಾರೆ, ಇನ್ನೊಂದ್ ಪಕ್ಷದವರು ಇನ್ನೊಂದ್ ಜಾತಿಗೆ ಸಪೋರ್ಟ್ ಮಾಡ್ತಾರೆ. ಈ ಜಾತಿ ಸೇರ್ಕೊಂಡು ಇಂಟರ್ನಲ್ ಕ್ಲಾಶಸ್ ಜಾಸ್ತಿ ಆಗ್ತಾ ಇದೆಯಲ್ಲ. ನಮ್ ಜಾತಿಯವರು ಅಂತ ಏನ್ ಹೇಳ್ತೀರಾ ಸರ್? ಜಾತಿ ಕಂಡಿಡಿದವರು ಫಸ್ಟ್ ಮೆಟ್ಕಲ್ ಹೊಡಿಬೇಕು. ಜಾತಿ ಅನ್ನೋರು ಮುಂದಕ್ಕೆ ಬಂದು ಹೇಳ್ತಾರಲ್ಲ, ಅವ್ರು ಮೆಟ್ಟಲ್ ಹೊಡಿಬೇಕು. ಗೊತ್ತಾಯ್ತಲ್ಲ, ಜಾತಿ ವಿಷಯ ಎತ್ತಿದ್ರೆ ಮೆಟ್ನಲ್ಲೇ ಹೊಡಿಯೋದು. ಸೂಪರ್ ಸರ್, ಖಂಡಿತವಾಗಿ ಹೊಡಿಬೇಕು. ನಾವು ಸುಮ್ಮನೆ ಕೈ ಕಟ್ಕೊಂಡಿದೀವಿ. ನಾವು ಜನ ಎದ್ರೆ ಎಲ್ಲಾರು ಕಳ್ಕೊಂತಾರೆ, ಇಲ್ಲ ನಮ್ ಹೊಡಿತಾರೆ ಎಲ್ಲಾರು. ಓಕೆ, ಸೊ ನಮ್ ಜಾತಿಯವರು ಅಂತ ವೋಟ್ ಹಾಕ್ಬಾರ್ದಲ್ವಾ ಸರ್? ಬನ್ನಿ ಸರ್. ಎಷ್ಟೋ ಜನ ಇರ್ತಾರೆ, ಅಯ್ಯೋ ನನ್ನನ್ನು ಕೆಣಕ್ಬೇಡಿ, ನನ್ನ ಇದಕ್ಕೆ ತರಬೇಡಿ ಅಂತ ದೂರ ಹೋಗ್ತಾರೆ. ನಾವು ಯೋಚನೆ ಮಾಡಬೇಕು, ಆಲೋಚನೆ ಮಾಡಬೇಕು. ಒಂದೇ ಒಂದು ಓಟ್ ಹಾಕೋಕ್ಕೂ ಮುಂಚೆ ಎಷ್ಟು ಯೋಚನೆ ಮಾಡಬೇಕು? ಒಂದೇ ಒಂದು ಓಟ್ ಹಾಕೋಕ್ಕೆ ಮುಂಚೆ ಯೋಚನೆ ಮಾಡಬೇಕು ಅಂತಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನೆಕ್ಸ್ಟ್ ಚುನಾವಣೆಯಲ್ಲಿ ಎಲ್ಲರೂ ಮೋದಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇವಾಗ ದೇಶನ ಒಂದು ಅಭಿವೃದ್ಧಿ ಮಾಡುವಂಥವ್ರು ಮೋದಿ. ಸೊ ಒಂದು GSTನ ತಗೊಂಡ್ಬಂದಿದ್ದು ಮೋದಿ. ಅವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ನಮ್ಮ ದೇಶನ ಅಭಿವೃದ್ಧಿ ಮಾಡ್ತಾರೆ. ರಾಹುಲ್ ಗಾಂಧಿ ಅಂತ ಕಾಮಿಡಿ ಪೀಸ್ಗಳು ಇದೆಲ್ಲ ಮಾಡಲ್ಲ. ಮೋದಿಯಲ್ಲಿ, ರಾಹುಲ್ ಗಾಂಧಿಯಲ್ಲಿ. ಸೊ ಡೌನ್ ದ ಲೈನ್ ಇನ್ ದ ನೆಕ್ಸ್ಟ್ 5 years ವಿ ಕುಡ್ ಎಕ್ಸ್ಪೆಕ್ಟ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್, ಸಚ್ ಆಸ್ ಲೈಕ್ GST ಅಂತ ಬಂದಾಗ ಇವಾಗ ಎಲ್ಲರೂ ಟ್ಯಾಕ್ಸ್ ಕಟ್ಟಿ ಎಲ್ಲರೂ ಸರಿಸಾಮಾನ್ಯವಾಗಿರ್ತಾರೆ. ಯಾರು ನಾನೊಬ್ಬ ರಿಚ್ಚು, ನಾನೊಬ್ಬ ಇದು ಆ ಥರ ಏನೂ ಇರಲ್ಲ, ಭೇದ ಭಾವಗಳು ಇರೋದಲ್ಲ. ಸೊ ನೋಡೋಣ. ಈ ಜಾತಿ ನೋಡಿ ಓಟ್ ಹಾಕ್ತಾರಲ್ಲ, ಜಾತಿ ನೋಡಿ ಓಟ್ ಹಾಕ್ಬಾರ್ದು. ಜಾತಿ ಏನಾಗುತ್ತೆ? ಜಾತಿ ಮಾನವನ ಜಾತಿ ಅಷ್ಟೇ, ಮನುಷ್ಯನ ಜಾತಿ ಒಂದೇ. ಅವನ ಆ ಜಾತಿ ಇವನ ಜಾತಿ ಅಂತ ಹೇಳ್ಕೊಂಡು ಅದರಲ್ಲಿ ಓಟ್ ತಗೊಳ್ಳೋರು ಮುಟ್ಟಾಳ್ರು. ಅಲ್ವಾ? ಟ್ರಂಪ್ ಕಾರ್ಡ್ ತರ ಬಳಸ್ತಾ ಇದ್ದಾರೆ ಜಾತಿನ. ಅದು ಬಂದಿದೆ, ಹೌದು. ಅದನ್ನ ಯುವಕರು ಅದನ್ನ ಚೇಂಜ್ ಮಾಡ್ಬೇಕು. ಜಾತಿ ಬೇಡ, ಜಾತಿ ಒಂದು ಮೂಲೆಯಲ್ಲಿ ಇಟ್ಬಿಡೋಣ. ಫಸ್ಟ್ ದೇಶ ಅಲ್ವಾ, ಎರಡನೇ ರಾಜ್ಯ. ಫಸ್ಟ್ ದೇಶ ಉದ್ಧಾರ ಆದ್ರೆ ನಾವು ಉದ್ಧಾರ ಆದಂಗೆ. ಜಾತಿ ಉದ್ಧಾರ ಆದ್ರೆ ಒಂದ್ ಜಾತಿ ಉದ್ಧಾರ ಆಗುತ್ತೆ, ಎಲ್ಲ ಜಾತಿ ಉದ್ಧಾರ ಆಗಲ್ಲ ಅಲ್ವಾ? ದಯವಿಟ್ಟು ಈ ಸಲ ಎಲ್ಲರೂ ವೋಟ್ ಮಾಡಿ. ಬಗ್ಗೆ ನಿಮ್ಮ ಹೆಸರು ಹೇಳಿ ಸರ್. ಬಾಬು ಅವ್ರಿಗೆ ಜೋರ ಚಪ್ಪಾಳೆ ಬರ್ಲಿ. ಹಿರಿಯರು ಒಳ್ಳೆ ಮಾತು ಹೇಳಿದ್ದಾರೆ, ಪ್ಲೀಸ್ ಫಾಲೋ ಮಾಡಿ. ನಾವೆಲ್ಲರೂ ಒಂದಾಗಿ ನಾವು ಹೇಳಿ, ಬೋಲೋ ಭಾರತ್ ಮಾತಾಕೆ, ಬೋಲೋ ಭಾರತ್ ಮಾತಾಕೆ. ನಾವೆಲ್ರು ಜಾತಿ ಗೀತಿ ಬೇಡವೇ ಬೇಡ. ಮಾನವನ ಜಾತಿ ಒಂದೇ. ಈ ಎಲೆಕ್ಷನ್ಸ್ ಬಂದಿರೋದು ಲೋಕಸಭೆ ಆಗಿರೋದ್ರಿಂದ ನಾವು ಯೋಚನೆ ಮಾಡ್ಬೇಕಾದ್ರೆ ಭದ್ರತೆಗೋಸ್ಕರ. ಈಗ ನಾಯಕ ನಮಗೆ ಬೇಕಾಗಿರೋ ಸೂಟಬಲ್ ನಾಯಕ ಅಂತಂದ್ರೆ ಮೋದಿ ಇರೋದು ಒಬ್ಬರೇನೆ. ಆಲ್ ಓವರ್ ಇಂಡಿಯಾದಲ್ಲಿ ನಾವು ಹುಡುಕಿದ್ರೆ ಬರೀ ಕಳ್ಳರೇ ಸಿಗ್ತಾ ಇದಾರೆ. ಒಬ್ಬರೇ ದೇಶಕ್ಕೆ ದುಡಿತಾ ಇರೋದು ಮೋದಿ ಮಾತ್ರ. ಕಳ್ಳ 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 ಕಳ್ಳರೇ ನಾವೆಲ್ಲರೂ. ಕುಟುಂಬ ರಾಜಕೀಯ ಮತ್ತೆ ವಂಶ ರಾಜಕೀಯನ ಫಸ್ಟ್ ಆಫ್ ಆಲ್ ನಮ್ಮ ದೇಶದ ಜನ ಎಲ್ಲ ತಲೆಯಿಂದ ಕಿತ್ತಾಕ್ಬೇಕು. ಜನಗಳು ದಯವಿಟ್ಟು ಹೇಳ್ತೀವಿ, ಯಾರೇ 500 ರೂಪಾಯಿ 1000 ರೂಪಾಯಿ ಆಮಿಷ ಬಿಟ್ಟಿದ್ರೆ ಯಾರೂ ಇಸ್ಕೋಬೇಡಿ, ದಯವಿಟ್ಟು ಇಸ್ಕೋಬೇಡಿ. ಅದರಿಂದ ಏನೂ ಆಗಲ್ಲ. ಇವತ್ತೊಂದು ದಿನ ಹೋಟ್ಲಲ್ಲಿ ಬಂದ್ಬಿಟ್ಟು ಊಟ ಮಾಡ್ಬೋದು ಅಷ್ಟೇ, ಬಿಟ್ರೆ ಇನ್ನು ಇಡೀ 5 ವರ್ಷ ರಾಜಕೀಯದಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ನೀವು ದುಡ್ಡು ತಗೋಬೇಡಿ ಅಂತ ಹೇಳ್ತಾರೆ, ಬಟ್ ದುಡ್ಡಿಗಿರೋ ಪವರ್ ಅದೇ ಸರ್. ಅಲ್ಲಲ್ಲ, ನೀವು ದುಡ್ಡು ನೋಡಿದ ತಕ್ಷಣ ಮನುಷ್ಯನ ಮನಸ್ಸು ಮಂಗಂತರ ಚೇಂಜ್ ಆಗ್ಬಿಡುತ್ತೆ ಸರ್. ಅಲ್ಲ, ಮಂಗಂದಿರಾಜ್ ನಾವು ಆಗ್ತಾ ಇದ್ವಿ, ಅವಾಗಿಂದನೂ ಮಾಡಿದರೆ ನಾವು ಆಗಿದ್ದೀವಿ. ಅರ್ಥ ಆಯ್ತಾ? ಇನ್ಮೇಲೆ ಆಗಬಾರ್ದು ಅಂತ ನನ್ನ ಅಭಿಪ್ರಾಯ. ಅರುಣ್ ಅವ್ರು ಒಳ್ಳೆ ಮಾತು ಹೇಳಿದ್ರು, ಇವ್ರಿಗೂ ಜೋರಾದ ಚಪ್ಪಾಳೆ ಬರಲಿ. ಎಲ್ಲರೂ ದಯವಿಟ್ಟು ಒಳ್ಳೆ ನಾಯಕನ ಆರಿಸಿ. ಇರೋ ನಾಯಕ ಒಬ್ಬನೇ ಇವಾಗ ದೇಶದಲ್ಲಿ ಕಾಣ್ತಾ ಇರೋದು, ಅದು ಮೋದಿ ಅಷ್ಟೇ ಇರೋದು, ಇನ್ನು ಯಾರು ಕಾಣ್ತಾ ಇಲ್ಲ. ನೀವು ಯಾರು ನಿಮ್ಮ ಮನಸಾಕ್ಷಿ ಮುಟ್ಕೊಂಡು ಹೇಳ್ಕೊಳ್ಳಿ, ಯಾರಾದ್ರೂ ಇದ್ರೆ ನೀವೇ ಹೇಳಿ. ಮೋದಿ ಅಂತ ಇವ್ರು ಹೇಳ್ತಿದ್ದಾರೆ, ಅಲ್ಲಿ ನಮ್ಮ ಚಾಲಕರಿದ್ದಾರೆ, ಸಾರಥಿ ಇದ್ದಾರೆ. ಸರ್ ಬನ್ನಿ ಸರ್, ಹಂಗೆ ಝೂಮ್ ಮಾಡಿ ಅವ್ರಿಗೆ.
ನಿಮ್ಮ ಹೆಸರು ಸರ್? ರಾಜು. ರಾಜು ಅವರೇ, ನಿಮ್ಮ ಆಟೋದಲ್ಲಿ ಡೈಲಿ ಎಷ್ಟು ಪ್ರಯಾಣಿಕರು ಜರ್ನಿ ಮಾಡ್ತಾರೆ? ಒಂದು 30-25-30. ಅಲ್ಲ, ನೀವು ಕುತ್ಕೋಬೇಕಾದ್ರೆ ಯಾವ ಜಾತಿ ಅಂತ ಕೇಳ್ತೀರಾ? ಅದು ಯಾವ್ದು ಕೇಳಲ್ಲ. ಇಲ್ಲ ಅಲ್ವಾ, ಯಾರು ಬೇಕಾದ್ರೂ ಬಂದು ಕುತ್ಕೋಬಹುದು. ಹೌದು. ದುಡ್ಡು ಸಿಗ್ಬೇಕು, ಹೌದು. ಒಳ್ಳೆ ಬಿಸಿನೆಸ್ ಆಗ್ಬೇಕು. ಹೌದು. ಸೊ ಈ ದೇಶ ನಡೆಸಬೇಕಾದ್ರೆ ನೀವ್ ಯಾವ ಜಾತಿ ಅಂತ ರಾಜಕಾರಣಿಗಳನ್ನ ಸೆಲೆಕ್ಟ್ ಮಾಡ್ತಾರಲ್ಲ, ತಪ್ಪಲ್ವಾ? ಹೌದು ಮೇಡಮ್, ತಪ್ಪೇ ತುಂಬಾ ಏನ್ ಹೇಳ್ತೀರಾ ಅಂತವ್ರಿಗೆ? ಏನ್ ಹೇಳ್ತಾರೆ ಮೇಡಮ್, ಅವ್ರ ಕ್ಯಾರೆಕ್ಟರ್, ಅವ್ರ ಬುದ್ಧಿ. ನೀವೇನು ಹೇಳಲಾಗಿದ್ರೆ ಇಲ್ಲ ಬಿಟ್ಬಿಡ್ತೀರಾ ಸುಮ್ನೆ? ನಾವು ಸರ್ ನಮ್ಮ ರೋಷನ ವ್ಯಕ್ತಪಡಿಸಿದ್ರೆ ನಾಳೆ ಅವ್ರು ಸರಿ ಹೋಗ್ತಾರೆ. ಹೌದು. ನೀವ್ ಅಯ್ಯೋ ಅವ್ರು ಏನಾರ ಮಾಡ್ಕೊಳ್ಳಿ ಬಿಟ್ಬಿಟ್ರೆ ಹೆಂಗೆ ಸರ್ ಮಾತ್ರ ಹೇಳಕ್ಕಾಗುತ್ತೆ ಮೇಡಮ್, ಮಾತ್ರ ಹೇಳಕ್ಕಾಗಲ್ಲ. ಅವ್ರ ಕ್ಯಾರೆಕ್ಟರ್, ಅವ್ರ ಬುದ್ಧಿ. ನಮ್ಮ ಹಿರಿಯರ ಮಾತು ನಮಗೆ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಅನುಭವದ ಮಾತುಗಳನ್ನ ಹೇಳ್ತಾರೆ, ಒಳ್ಳೆ ನುಡಿಗಳನ್ನ ಹೇಳ್ತಾರೆ. ಹೇಳಿ ಸರ್. ಜಾತಿ ಒಂದೇ, ಮಾನವ ಜಾತಿ. ಓಟಿನವರು ಒಬ್ಬನೇ ಮಾನವ, ಒಬ್ಬ ಪರ್ಸನ್ ಒಬ್ಬರಿಗೆ ಒಂದು ಓಟು ಕೊಡುವುದು ಬಿಡುವುದು ಅವನ ಸ್ವಾತಂತ್ರ್ಯ. ಇದಕ್ಕೆ ದುಡ್ಡಿನ ಆಮಿಷವನ್ನು ಕೊಡುವುದು ತಪ್ಪು. ರೀಜನಲ್ ಪಾರ್ಟೀಸ್ ಫಸ್ಟ್ ಕಿತ್ತಾಕ್ಬೇಕು. ಅದರಿಂದಾನೇ ಇದೆಲ್ಲ ಉಟ್ಕೊಳ್ಳೋದು. ತಂದೆ ಮಕ್ಕಳು, ಮರಿ ಮಕ್ಕಳು, ವಂಶ ಅದು ಹೋದ್ರೆ ಅದನ್ನು ವೆರಿ ಶಾರ್ಟ್ಲಿ ಹೋಗುತ್ತೆ. ಯಾಕಂದ್ರೆ ಅಲ್ಲಿ ಲಾಲೋದೆಲ್ಲ ಮುಗಿತಾ ಬರ್ತಾ ಇದೆ. ಚಂದ್ರಬಾಬು ನಾಯ್ಡು ಆಗ್ತಾ ಇದೆ. ನಮ್ಮವ್ರಿಗೊಂದಿರ್ಲಿ, ನಮ್ಮ ಮೊಮ್ಮಕ್ಳಿಗೊಂದಿರ್ಲಿ, ನಮ್ಮ ರಿಲೇಟಿವ್ಸ್ ಗೊಂದಿರ್ಲಿ, ನಮ್ಮ ಅವ್ರ ರಿಲೇಟಿವ್ಸ್ ಗೊಂದಿರ್ಲಿ, ಎಲ್ಲ ಅವ್ರವ್ರೇ ತಗೊಳ್ತಾ ಇದಾರೆ. ಇವಾಗ ಹಂಗೆ ಆಗಿರೋದು. ವಿಜಯ್ ಶಂಕರ್ ಮೈಸೂರಲ್ಲಿ ದೇವೇಗೌಡ ರಿಲೇಟಿವ್ ಅವರು, ಪ್ರತಾಪ್ ಸಿಂಹ ಎದುರುಗಡೆ ನಿಂತ್ಕೊಳ್ತಾನಲ್ಲ, ಅಲ್ಲೂ ಅಷ್ಟೇ. ಎಲ್ಲ ಬರೀ ಅವ್ರು 8 ಜನ ಮಾತ್ರ ಅಲ್ಲ, ಎಲ್ಲ ಅವ್ರವ್ರ ರಿಲೇಟಿವ್ಸ್ನೇ ನಿಲ್ಸಿರೋದು ಮೆಜಾರಿಟಿ. ಸೊ ಇದರಿಂದ ವ್ಯವಸ್ಥೆ ಇದೆ. ಮೋದಿ ಇಸ್ ದ ರಿಯಲ್ ಹೀರೋ ಬಿಕಾಸ್ ಈ ವರ್ಕ್ಸ್ ಹಾರ್ಡ್. 18 hours ಯಾರೇ ದುಡಿತಾರೆ. ಯೋಜನೆಗಳು, ಅವರ ಯೋಜನೆಗಳು ದೂರದೃಷ್ಟಿ. 60 ವರ್ಷದಿಂದ ಏನು ಮಾಡದೇ ಇರೋದು 5 ವರ್ಷದಲ್ಲಿ ಯು ಆರ್ ಸೀಯಿಂಗ್ ಎ ಲಾಟ್ ಆಫ್ ಚೇಂಜಸ್. ಜನಗಳಲ್ಲಿ ಅವೇರ್ನೆಸ್ ಬರ್ತಾ ಇದೆ. ಬಟ್ ಇಟ್ ಟೇಕ್ಸ್ ಟೈಮ್. ಒಂದು ಮಗು ಹುಟ್ಟಬೇಕಾದ್ರೆ 10 ತಿಂಗಳು ಬೇಕು. ಒಂದು ಇದಾಗಬೇಕಾದ್ರೆ 5 years ಅಲ್ಲ, 60 ವರ್ಷದಲ್ಲಿ ಏನು ಆಗದೆ ಇರೋದು 5 ವರ್ಷದಲ್ಲಿ ಆಗಲ್ಲ. ಇಟ್ ಟೇಕ್ಸ್ ಟೈಮ್. ಮೋದಿ 2029ವರೆಗೂ ಅವರೇ ಇರಬೇಕು. ಯಾಕೆ ಗೊತ್ತಾ? ಆವಾಗಲೇ ಡಾಕ್ಟರ್ ಭೈರಪ್ಪ ಹೇಳಿದ್ದಾರೆ ಲೇಖನ 4ನೇ ಸತಿ ಅವ್ರು ಹೇಳಿದ್ರು. ಇದು ವಿಜಯವಾಣಿ, ವಿಜಯ ಕರ್ನಾಟಕ ಎಲ್ಲರೂ ಬಂದಿದೆ ಆರ್ಟಿಕಲ್. 15 ವರ್ಷ 3 ವರ್ಷ ಅವನ್ನ ಎಲೆಕ್ಟ್ ಮಾಡಬೇಕು. ಅವನ ಯೋಜನೆಗಳ ಥರ ಇದೆ. ಬನ್ನಿ ಸರ್, ಹೇಳಿ ಸರ್, ನಮ್ಮ ವ್ಯೂವರ್ಸ್ಗೆ ಹೇಳಿ ಸರ್, ನಿಮ್ಮ ಮಾತುಗಳನ್ನ ಹೇಳಿ ಸರ್. ಮೇಡಮ್, ಜಾತಿ ಎಲ್ಲಿದೆ ಮೇಡಮ್? ಜಾತಿ ಬ್ಲಡ್ ಒಳಗಡೆ ಜಾತಿ ಇದೆಯಾ? ಜಾತಿ ಇದೆಯಾ? ಇದೆಯಾ ಬ್ಲಡ್ ಒಳಗಡೆ ಜಾತಿ? ಇಲ್ಲ ಅಲ್ಲ, ಎಲ್ಲಾ ಬ್ಲಡ್ ಒಂದೇನೆ. ಎಲ್ಲ ಬ್ಲಡ್ ಕೆಂಪಗೆ ಇರೋದು. ಎಲ್ಲಾ ಜಾತಿನೂ ಬ್ಲಡ್ ಏನ್ ಚೇಂಜ್ ಇಲ್ವಲ್ಲ, ಎಲ್ಲಾ ಒಂದೇ ಜಾತಿನೇ. ಸುಮ್ಮನೆ ಈ ರಾಜಕಾರಣಿಗಳು ಓಟ್ ತಗೊಳಕೋಸ್ಕರ ಜಾತಿ ರಾಜಕಾರಣ ಮಾಡ್ತಾ ಹೋಗ್ತಾನೆ ಇದಾರೆ, ಜನನ ಹಾಳು ಮಾಡ್ತಾನೆ ಇದಾರೆ. ಬಟ್ ಲೆಕ್ಕ ಹಾಕ್ಬಿಡ್ತಾರಲ್ಲ ಸರ್, ನಮ್ಮವರು ಈ ಕಡೆ ಇಷ್ಟೊಂದು ಜನ ಇದಾರೆ, ನಮ್ಮವರು ಆ ಕಡೆ ಅಷ್ಟೊಂದು ಜನ, ಇಷ್ಟು ಓಟ್ ಫಿಕ್ಸ್ ಅಂತ ಅನ್ಕೊಂಡ್ಬಿಡ್ತಾರೆ. ಅನ್ಕೊಂಡಿರ್ತಾರ ಅಷ್ಟಿದೆ. ಜನ ಏನು ಮಂಕರಲ್ವಲ್ಲ. ಇವಾಗ ಏನ್ ದೇಶದಲ್ಲಿ ಏನು ಒಳ್ಳೇದ್ ಮಾಡ್ತಾ ಇದಾರೆ, ಯಾರು ಒಳ್ಳೇದ್ ಮಾಡ್ತಾ ಇದಾರೆ ನೋಡ್ತಾರೆ. ಈಗ ನಮ್ಮ ಏರಿಯಾದಲ್ಲಿ ಯಾರು ಕೆಲಸ ಮಾಡ್ತಾ ಇದಾರೆ, ಯಾರು ಕರೆಕ್ಟ್ ಇದಾರೆ ನೋಡ್ತಾರೆ. ದುಡ್ಡು ಕೊಡೋರು ಬರ್ಬೋದು, ಜಾತಿ ರಾಜಕಾರಣ ಮಾಡೋರು ಬರ್ಬೋದು. ಆದ್ರೆ ಜನಕ್ಕೆ ಬುದ್ಧಿ ಇದೆ. ಈ ಕಾಲ ಚೇಂಜ್ ಆಗಿದೆ. ಯಾವ ಪಕ್ಷ ಕೆಲಸ ಮಾಡುತ್ತೆ ದೇಶಕ್ಕೋಸ್ಕರ ಅವ್ರು ಓಟ್ ಹಾಕ್ತಾರೆ. ಒಳ್ಳೆಯಪ್ಪ, ಚಪ್ಪಾಳೆ, ಸೂಪರ್. ನಿಮ್ಮ ಹೆಸರು ಸರ್? ಗೋವಿಂದರಾಜ್ ಅಂತ. ಗೋವಿಂದರಾಜ್. ಇಂಥ ವ್ಯಕ್ತಿಗಳು ನಮ್ಮ ದೇಶ ತುಂಬಾ ಇದ್ಬಿಟ್ರೆ ನಿಜವಾದ ಜಾತಿ ಅನ್ನೋದು ಗೂಡ್ಸಿ ಗುಡಾತ್ರ ಆಗಿ ದೇಶದಿಂದ ಆಚೆ ಹೋಗ್ಬಿಡುತ್ತೆ. ಭಾರತೀಯರೆಲ್ಲ ಒಂದೇ. 130 ಕೋಟಿ ಜನ ಏನಿದ್ದಾರೆ ಅವ್ರು ಒಂದೇ ಭಾರತೀಯ ಜಾತಿ. ಆ ಜಾತಿ ಏನಿದ್ರು ನಮ್ಮ ಮನೆ ದೇವ್ರ ಮನೆ ಒಳಗೆ ಅಷ್ಟೇ ಜಾತಿ. ರಾಜಕೀಯಕ್ಕೆ ಜಾತಿ ಬರಲೇಬಾರ್ದು. ಆ ಜಾತಿ ಮಾಡೋರನ್ನ ನಾವು ಖಂಡಿತವಾಗ್ಲೂ ಖಂಡಿಸ್ತೀವಿ. ಬನ್ನಿ ಸರ್ ಇಲ್ಲಿ. ಏನ್ರಿ ಗೋಲ್ಡ್ ಮ್ಯಾನ್ ಇವರು? ಕೈ ನೋಡ್ರಿ. ನೀವ್ ಜಾತಿ ನೋಡಿ ಓಟ್ ಹಾಕಲ್ಲ? ಇಲ್ಲ ಮೇಡಮ್, ಅದಿಲ್ಲ. ನಾನು ಯಾರು ಇದುವರೆಗೂ ಓಟೇ ಹಾಕಿಲ್ಲ. ನನ್ನ ಗುರು ರಾಘವೇಂದ್ರ ಸ್ವಾಮಿ ಓಟೇ ಹಾಕಿಲ್ಲ. ಪಾಯಿಂಟ್ ಇಸ್ ನೋಟ್. ಏನ್ರಿ ಓಟ್ ಹಾಕಿಲ್ಲ ಅಂತೀರಾ? ಓಟೇ ಹಾಕಿಲ್ಲ ಮೇಡಮ್. ನೀವೇ ಹೇಳಿದ್ದು ದೇಶ ನೋಡ್ಕೋಬೇಕು ಅಂತ. ಓಟ್ ಹಾಕಿಲ್ಲ ಅಂದ್ರೆ ದೇಶ ನೋಡ್ಕೋತೀರಾ? ಬೇಡ, ಹಂಗೆ ನನ್ನ ಕೈಲಾಗಿ ನಾನು ಬಡವರಿಗೆ ದಾನ ಮಾಡ್ತೀನಿ ಅಷ್ಟೇ ಸಾಕು. ಅದು ನಾನು ಮಾಡೋದು ನನ್ನ ರಾಯರು ಮುಟ್ಟಿದ್ರೆ ಸಾಕು. ಈಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಸರ್, ಹೋಮ್ವರ್ಕ್ ಮಾಡಿ ಅಂತ ಹೇಳ್ತೀವಿ. ಒಂದಿನ ಹೋಮ್ವರ್ಕ್ ಮಾಡಲ್ಲ, 2 ದಿನ ಹೋಮ್ವರ್ಕ್ ಮಾಡಲ್ಲ. ಮಕ್ಕಳು ಹೋಮ್ವರ್ಕ್ ಮಾಡಲ್ಲ ಅಂತ ಹೇಳ್ಬಿಟ್ಟು ನಾವು ಮಕ್ಳ ಬಗ್ಗೆ ಕೇರ್ ತಗೊಳಕ್ ಬಿಟ್ಬಿಡ್ತೀವ? ಹೋಮ್ವರ್ಕ್ ಮಾಡೋರ್ಗು ಮಾಡ್ತೀವಲ್ಲ. ಹಂಗೆ ಸರ್ ರಾಜಕಾರಣಿಗಳು ಅವರು ನಮ್ ಮಾಡ್ಬೇಕಾಗಿರೋ ಕೆಲಸಗಳನ್ನ ಮಾಡೋರ್ಗು ನಾವು ಬಿಡಬಾರ್ದು. ಅಯ್ಯೋ ಅವ್ರು ಮಾಡಲ್ಲ ಅಂತ ಹೇಳ್ಬಿಟ್ಟು ನಾವು ಓಟ್ ಹಾಕೋದ್ ಬಿಟ್ಬಿಟ್ರೆ
ಇಲ್ಲ ಬಿಡಕ್ಕಾಗಲ್ಲ. ಈಗ ಹೇಳಿ ಓಟ್ ಹಾಕ್ತೀನಿ ಅಂತ. ಆಗ್ತೀನಿ ಮೇಡಮ್. ಈಗ ಹೇಳಿ ಓಟ್ ಹಾಕ್ತೀನಿ ಅಂತ. ಆಗ್ತೀನಿ ಮೇಡಮ್. ಆಗ್ತೀನಿ ಮೇಡಮ್. ಆಗ್ತೀನಿ ಮೇಡಮ್. ಕೆಲವು ಸಮಸ್ಯೆಗಳ ಬಗ್ಗೆ ನಾವೇ ತಲೆ ಕೆಡಿಸ್ಕೊಳ್ಳಿಲ್ಲ, ಅದಕ್ಕೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ, ಸಂಬಂಧ ಇಲ್ಲ ಅಂತ ಇದ್ರೆ ದೇಶ ಉದ್ಧಾರ ಆಗುತ್ತಾ? ನಾವು ಅದನ್ನ ಸಮಸ್ಯೆ ಬಗ್ಗೆ ತಲೆ ಕೆಡ್ಸ್ಕೊಂಡು ನಾವೊಬ್ರೇ ಏನಾದ್ರು ಮಾಡಕ್ಕಾಗತ್ತಾ? ನಮ್ ದೇಶದ ರಾಜಕಾರಣಿಗಳು ಹಿಂಗೆ ಆಗ್ತಾ ಇರೋದು. ನಾವೊಬ್ರೇ ಮಾಡಕ್ಕಾಗತ್ತಾ ಅಂತ ಸಮಸ್ಯೆ ಜಾಸ್ತಿ ಆಗ್ತಿರೋದು. ನಾವು ಬದಲಾದ್ರೆ ಪಕ್ಕದಲ್ಲಿರೋರು ಬದಲಾಗ್ತಾರೆ. ನೀವು ಹಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಷ್ಟೇ. ಅದು ಗಾಂಧೀಜಿ ಟೈಮಲ್ಲಿ ಇದ್ದಿದ್ದು ಒಂದ್ ಕೆನೆ ತೋರ್ಸಿದ್ರೆ ಇನ್ನೊಂದ್ ಕೆನೆ ತೋರ್ಸಿ ಹೊಡಿತೀವಿ ಅಂತ. ಈಗ ಹಂಗಾಗಿ ಗಾಂಧಿವಾದ ನಡೆಯಲ್ಲ ಇಲ್ಲಿ. ಸರಿ, ಹಾಗಿದ್ರೆ ನೀವು ಬದಲಾಗಲ್ಲ? ನಾವು ಬದಲಾದ್ರೆ ಏನ್ ಪ್ರಯೋಜನ? ಏನೋ ದೇಶಕ್ಕೆ ಒಳ್ಳೇದಾಗ್ಲಿ, ನಮ್ ರಾಜಕಾರಣಿಗಳು ಏನೋ ಮಾಡ್ತಾರೆ ಅಂತ ನಾವು ಅವ್ರ ಮೇಲೆ ನಾವು ಕೆಟ್ಟು ನಾವು ಓಟ್ ಹಾಕ್ತಿವಿ. ಬಟ್ ಏನಾಯ್ತು ಕೊನೆಗೆ? ಅವ್ರು ನಮ್ ದುಡ್ಡು ತಿಂದ್ರು, ಕೊನೆಗೆ ನಮಗೂ ಏನೋ ಸಿಗ್ಲಿಲ್ಲ, ದೇಶ ಡೆವಲಪ್ಮೆಂಟ್ ಆಗ್ಲಿಲ್ಲ, ನಮ್ ದೇಶದ ಮೇಲೆ ಉಲ್ಟಾ ಸಾಲ ಆಯ್ತು, ಎಲ್ಲ ಇಲ್ಲೇ ಇದೆ, ಏನು ಪ್ರಯೋಜನ. ಈಗ ಈ ಸಮಸ್ಯೆಗಳೆಲ್ಲ ಗುಡ್ಡೆ ಆಗ್ಬಿಡಿದೆ, ಅಸಹ್ಯ ಗಬ್ಬು ನಾಡ್ತಾ ಇದೆ. ಅದನ್ನ ನಾವು ಬದಲಾಯಿಸ್ಬೇಕಂದ್ರೆ ಅಟ್ಲೀಸ್ಟ್ ಇನ್ನು ಮುಂದೆ ಏನ್ ಮಾಡ್ಬೇಕು ಅದನ್ನ ಹೇಳಿ. ಎಲ್ರೂ ಬದಲಾಗ್ಬೇಕು. ಒಬ್ಬರು ಬದಲಾದ್ರೆ ಬರೀ ನಾನು ಒಬ್ಬನೇ ಹೋಗ್ತೀನಿ ಏನೋ ಕ್ರಾಂತಿ ಮಾಡ್ತೀನಿ ಅಂತ ಹೋದ್ರೆ ಭಗತ್ ಸಿಂಗು ಅವರೆಲ್ಲ ಅವ್ರು ಮಾಡ್ದಂಗೆ ಆಗತ್ತೆ. ಸುಮ್ಮನೆ ನೀವು ಪ್ರಾಣ ಕಳ್ಕೋಬೇಕಾಗತ್ತೆ. ಅದ್ರ ಬದಲು ನೀವು ವಯಸ್ಸಾಗಿ ಥಿಂಕ್ ಮಾಡಿದ್ರೆ ಒಬ್ರು ಮುಂದೆ ಬಂದ್ರೆ ಇನ್ನೂ 10 ಜನ ಮುಂದೆ ಬಂದು ಅಂದ್ರೆ ಏನಾದ್ರೂ ಮಾಡ್ಬೋದು. ಡೆವಲಪ್ಮೆಂಟ್ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸ್ಬೋದು. ದುಡ್ಡು ತಿಂದ್ಬಿಟ್ಟು ನೀವು ಓಟ್ ಹಾಕ್ರೆ ನೀವು ಈ ದೇಶದ ಪ್ರಜೆನೇ ಅಲ್ಲ. ಹೌದು, ನಿಮ್ ದೇಶ ಒಳ್ಳೇದಾಗ್ಬೇಕು, ನೀವು ದುಡ್ಡು ಹಾಕಿಸ್ಕೊತೀರಾ? ದುಡ್ಡಕ್ ನಿಮ್ ಶಕ್ತಿ ಇಲ್ವಾ? ದೇವ್ರ ಶಕ್ತಿ ಕೊಟ್ಟಿದ್ದಂತಾನೆ. ನೀವು ದುಡ್ಕೊಂಡು ನೀವು ತಿನ್ನಿ, ನೀವು ದುಡ್ಡು ಹಾಕಿ ದುಡ್ಡಿನ ಆಸೆಗೋಸ್ಕರ ಯಾಕೆ ಓಟ್ ಹಾಕ್ತೀರಾ? ದುಡ್ಡು ತಗೊಂಡು ದಯವಿಟ್ಟು ಯಾರು ಓಟ್ ಹಾಕ್ಬೇಡಿ. ಜಾತಿ ರಾಜಕಾರಣ ಮಾಡಿದ್ರೆ ನಿಮ್ಗೆ ಏನು ಪ್ರಯೋಜನ ಬರಲ್ಲ. ನಮ್ ದೇಶನ ಉದ್ಧಾರ ಆಗಲ್ಲ, ಉಲ್ಟಾ ನಮ್ ದೇಶದ ಮೇಲೆ ಸಾಲ ಹೆಚ್ಚಾಗತ್ತೆ. ನಿಮ್ಮ ಹೆಸರು? ಕವನರಿಗೆ ಜೋರ ಚಪ್ಪಾಳೆ ಬಲಿ. ದಯವಿಟ್ಟು ಅವ್ರ ಮಾತನ್ನ ಫಾಲೋ ಮಾಡಿ. ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ. ಒಬ್ರು ಬದಲಾವಣೆಯಿಂದ ಏನೂ ಆಗಲ್ಲ, ನಾವೆಲ್ಲರೂ ಬದಲಾಗೋಣ, ಒಂದೇ ಅಂತ ಹೇಳೋಣ. ಜಾತಿ ರಾಜಕಾರಣ, ಬೇರೆ ಅವ್ಯವಸ್ಥೆಯ ರಾಜಕಾರಣ ಏನಿದೆ ಎಲ್ಲವೂ ಕೂಡ ನಿರ್ಮೂಲನೆ ಮಾಡೋಣ. ಅಟ್ಲೀಸ್ಟ್ ಈ ಸಲ MP ಎಲೆಕ್ಷನ್ ಅಲ್ಲಿ ಉತ್ತಮ ಪ್ರಧಾನ ಮಂತ್ರಿಗೆ ನಾವು ಸ್ಥಾನ ಮಾಡ್ಕೊಳ್ಳೋಣ, ಅವಕಾಶ ಮಾಡ್ಕೊಳ್ಳೋಣ. ಓಟ್ ಹಾಕ್ಬೇಡಿ. ನೋಡಿ, ಇಲ್ಲಿ ಒಂದು ಬಿಸಿ ಬಿಸಿ ಚರ್ಚೆ ಶುರು ಆಗ್ಬಿಡಿದೆ. ಅಲ್ಲ, ನಾವು ಹೋಟೆಲ್ಗೆ ಬರ್ತೀವಿ, ಹೊಟ್ಟೆ ಹಸಿದಾಗ ಊಟ ಮಾಡ್ತೀವಿ, ಯಾರು ಅಡಿಗೆ ಮಾಡಿದ್ದಾರೆ, ಕೈ ತೊಳ್ಕೊಂಡು ಮಾಡಿದ್ರಾ ಅಥವಾ ನಮ್ ಜಾತಿಯವ್ರು ಮಾಡಿದ್ರಾ ಅಂತ ಯೋಚನೆ ಮಾಡಲ್ಲ. ಊಟ ಚೆನ್ನಾಗಿದ್ರೆ ತಿನ್ಬಿಡ್ತೀವಿ. ಜಾತಿ ಬಗ್ಗೆ ಪ್ರಚಾರ ಮಾಡ್ಕೊಂಡು ನಾವು ನಿಮ್ ಜಾತಿಯವನು ದಯವಿಟ್ಟು ಬನ್ನಿ ಸರ್, ಓಟ್ ಹಾಕಿ ಸರ್ ಅಂತ ಕೇಳೋದು ಏನು ಹೇಳ್ತೀರಾ ಸರ್? ಓಟ್ ಹಾಕ್ತೀವಿ. ಓಟ್ ಹಾಕ್ತಾರಂತೆ. ಓ, ನಿಮ್ ಜಾತಿ ಅಂದ್ರೆ ಓಟ್ ಹಾಕ್ಬಿಡ್ತೀರಾ? ನಮ್ ಜಾತಿ ಅಂತಲ್ಲ, ಓಟ್ ಕೇಳಿದ್ರೆ ಓಟ್ ಹಾಕ್ಬಿಡ್ತೀರಾ? ಯಾರು ಕೇಳಿದ್ರೆ ಕರೆಕ್ಟ್ ಆಗಿರೋರಿಗೆ ನೋಡ್ಬಿಟ್ಟು ಓಟ್ ಹಾಕ್ತೀವಿ. ನೋಡ್ಬಿಟ್ಟು ಓಟ್ ಹಾಕ್ಬೇಕು. ಏನ್ ನೋಡ್ತೀರಾ ಸರ್? ಯಾಕೆ ಕೆಲಸ ಚೆನ್ನಾಗಿ ಮಾಡ್ತಾರೆ ಅವ್ರು. ಕೆಲಸ ಚೆನ್ನಾಗಿ ಮಾಡ್ಬೇಕು. ನಮ್ ಜಾತಿಯವರ ಇಲ್ವಾ ಅಂತ ನೋಡ್ಬಾರ್ದಲ್ವಾ? ಇಲ್ಲ ಒಟ್ಟು ಡೆವಲಪ್ಮೆಂಟ್ ಬೇಕು. ಅಲ್ಲಿಂದ ಕ್ಷೇತ್ರದ ಜನಗಳ ಅಭಿರುಚಿಯಾಗಿ ಕೆಲಸ ಮಾಡುವಂತ ಕ್ಯಾಂಡಿಡೇಟ್ನ ಹಾಕ್ಬೇಕು. ಎಸ್, ಇಲ್ಲಿ ಇಬ್ರು ಯಂಗ್ ಬಾಯ್ಸ್ ಕೂತಿದ್ದಾರೆ, ಅವ್ರನ್ನ ಮಾತಾಡ್ಸ್ಲೇಬೇಕು. ವಾವ್, ಸೋ ಎನರ್ಜೆಟಿಕ್. ಹಾಯ್, ಏನ್ ಮಾತಾಡೋದು ಮೇಡಮ್? ಹೌ ಆರ್ ಯು? ರಿಟೈರ್ಡ್ ಕಾಫಿ ತಿಂಡಿ ಎಲ್ಲ ಆಯ್ತಾ? ಎಲ್ಲ ಆಯ್ತು ಸರ್, ನಿಮ್ಮ ಹೆಸರು? ನನ್ನ ಹೆಸರು ನೀವೇ ತಿಳ್ಕೊಳ್ಳಿ ಏನು ಏನಪ್ಪ? ಸಜ್ಜನ್ ರಾವ್ ಅಂತ ಹೇಳಿ. ಆಯ್ತು ಬಿಡಿ. ವಾವ್, ಸೀರಿಯಸ್ಲಿ ನಾನು ಗೆಸ್ ಮಾಡಿದೆ ಕರೆಕ್ಟ್ ಆಗಿ. ಸಜ್ಜನ್ ರಾವ್ ಅವರು ಎಷ್ಟು ಸೂಪರ್ ಹೀರೋ ತರ ಕಾಣ್ತಾ ಇದಾರೆ, ದೃಶ್ಯ ಆಗತ್ತೆ. ಸರ್, ನೀವ್ ಚೆನ್ನಾಗಿ ಕಾಣ್ತಾ ಇದ್ದೀರಾ, ದೇಶ ಚೆನ್ನಾಗಿ ಕಾಣಿಸ್ಬೇಕಲ್ವಾ ಸರ್? ನಮಗೆ ಮನಸ್ಸಿಲ್ಲ. ನೀವು ಮಾತಾಡಿ ಸರ್, ಕೇಳ್ತಾರೆ ಸರ್. ನೀವು ಅವ್ರು ಕೇಳಿಲ್ಲ ಅಂದ್ರೆ ನಾವು ಕೇಳಿಸ್ತೀವಿ. ಮಾತಾಡಿ ಸರ್. ಹೇಳಿ. ಈಗ ರಾಜಕಾರಣಿಗಳು ಜಾತಿ ರಾಜಕಾರಣ ಮಾಡ್ತಾ ಇದಾರೆ. ಜಾತಿ ರಾಜಕಾರಣ ಏನ್ ಹೇಳ್ತೀರಾ ಅವ್ರಿಗೆ? ಜಾತಿ ಇರಬಾರ್ದು. ಭಾರತ ದೇಶ ಒಂದೇ ಭಾರತೀಯರು ಅಷ್ಟೇ ಆಗಿರ್ಬೇಕು. ಇನ್ ಯಾವ ಜಾತಿ ಎಲ್ಲಿ ಹುಟ್ಟಿದೆ, ಯಾಕೆ ಬೇಕು ನಿಮ್ಗೆ? ಯಾಕೆ ಬೇಕಲ್ವಾ? ಯಾಕೆ ಬೇಕು ಅಂತಲ್ಲ. ಬಟ್ ಓಟ್ ಹಾಕಕ್ ಬೇಕು. ನಾವು ನಿಮ್ಮವ್ರು ಓಟ್ ಹಾಕಿ ಅಂತ ಕೇಳ್ತಾರೆ. ಎಲ್ಲ ಕೇಳಬಾರ್ದು. ಹಾಗೆಲ್ಲ ಅವನಿಗೂ ಹೇಳಿ ಬುದ್ಧಿ ಹೇಳ್ಬೇಕು ಅವ್ನಿಗೆ. ನಾವೆಲ್ಲ ಮನುಷ್ಯರು, ಭಾರತ ದೇಶೀಯರು, ಹಂಗೆ ಹೇಳ್ಬೇಕು. ಬಟ್ ಇಲ್ಲಿ ಇಷ್ಟು ಜನ ನಮ್ಮವರೇ ಇದಾರೆ, ನಮ್ ಜಾತಿನ ನಮ್ಮವರು ಅಂದ್ರೆ ಏನು? ಭಾರತೀಯರು. ನಿಮ್ಮವ್ರು ಏನು ಟ್ರೀಟ್ ಮಾಡ್ತಿಲ್ವಲ್ಲ ರಾಜಕಾರಣಿಗಳು? ರಾಜಕಾರಣಿ ಅಲ್ಲ, ರಾಜಕಾರಣಿ ಹೇಳ್ಬಾರ್ದು. ನಾವು ಎಲ್ಲರೂ ಮನುಷ್ಯರು ಅಷ್ಟೇ. ಈಗ ಇವ್ರು ಯಾರು ಅಂತ ಕೇಳೋಣ. ಗುರ್ತಿಸ್ತಾರ? ಇವ್ರು ಯಾರು ನಿಮ್ಗೆ ಗೊತ್ತಾ? ಬನ್ನಿ ಅವ್ರಿಗೆ ಗೊತ್ತಾ ಕೇಳೋಣ. ಜಸ್ಟ್ ಕಾಲೇಜಿಂದ ಹೊರಗಡೆ ಬಂದು ಚರ್ಚೆ ಮಾಡ್ತಾ ಇದ್ದಾರೆ ನಮ್ಮ ಕಾಲೇಜ್ ಹುಡುಗರು. ಅವರು ಇವ್ರನ್ನ ಗುರ್ತಿಸ್ತಾರ? ನೋಡೋಣ. ಹಾಯ್ ಗಾಯ್ಸ್, ಹಲೋ. ಚಾಕ್ಲೇಟ್ ತೋರಿಸಿ ಒಬ್ಬರೇ ತಿಂತಾ ಇದ್ದೀರಾ? ಕಾಲಿನಾ? ಖಾಲಿ ಮಾಡ್ಬಿಟ್ರು. ಹಾಯ್,
ಆಹಾ ಇದಪ್ಪ ಹುಡುಗರ ಕ್ವಾಲಿಟೀಸ್. ಹುಡುಗರು ಕೇಳೋದೇ ತಡ ಕೊಡ್ತಾ ಇರ್ತಾರಲ್ವಾ. ಸೋ ಸ್ವೀಟ್. ನಾವು ಬಿಸ್ಕೆಟ್ ಹಾಕಿದ್ರೆ ಇವ್ರು ಚಾಕ್ಲೇಟ್ ಕೊಡ್ತಾರೆ. ವೆರಿ ನೈಸ್. ಓಕೆ, ಈಗ ಇವರು ಯಾರು ಗುರ್ತಿಸ್ತಾರ ನೋಡೋಣ. ಕಾಣಿಸ್ತಾ ಇದೆಯಾ ಯಾರಿದು? ಗೊತ್ತಿಲ್ಲ. ಸ್ವಲ್ಪ ಝೂಮ್ ಹಾಕೊಂಡು ನೋಡಿ, ಕಾಣಿಸ್ಬೋದು ಯಾರು ಅಂತ ಗೊತ್ತಾಗ್ಬೋದು. ಹಳೆ ಫೇಸ್ಗಳು ಬೇಗ ಗೊತ್ತಾಗಲ್ಲ. ಆ ಹಳೆ ಫೇಸ್ಗಳು ಅಂತ ಗೊತ್ತಾಗಲ್ವಂತೆ. ಈಗ ಹೊಸ ಫೇಸ್ ತರೋಣ ಹಾಗಿದ್ರೆ. ಇಲ್ಲ, ಗೊತ್ತಾಗ್ತಿಲ್ಲ. ಗೊತ್ತಾಗ್ತಿಲ್ಲ. ಹೈಯರ್ ಎಜುಕೇಶನ್ ಮಿನಿಸ್ಟರ್ ಯಾರು ಗೊತ್ತಿಲ್ವಾ? ಹೈಯರ್ ಎಜುಕೇಶನ್ ಮಿನಿಸ್ಟರ್? ನೋ ಮ್ಯಾಮ್. ಇವ್ರೇನಾದ್ರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ತರ ಕಾಣ್ತಾರಾ? ಹೋಪ್ಸೋ. ಈಗ ನಾ ಹೇಳೋದಕ್ಕೆ ಹೋಪ್ಸೋ. ಹೆಸರು ಗೊತ್ತಿಲ್ವಾ? ಇವರು ನಮ್ಮ ಉನ್ನತ ಶಿಕ್ಷಣ ಮಂತ್ರಿ. ಯಾರು ಹೇಳಿ? ಉನ್ನತ ಶಿಕ್ಷಣ ಮಂತ್ರಿ. ಸರಿ, ಯಾರು ಹೇಳಿ? ಹೆಸರು ಗೊತ್ತಾ? ಉನ್ನತ ಶಿಕ್ಷಣ ಮಂತ್ರಿ ಯಾರು ಅಂತಾನೆ ಗೊತ್ತಿಲ್ವಾ? ನಮ್ GT ದೇವೇಗೌಡ್ರಿ ಇವರು. HD ದೇವೇಗೌಡ್ರು ಅಲ್ಲ, GT ದೇವೇಗೌಡ್ರು. ಯಾರು ಹೇಳಿ? ಏನ್ ಇವರು? GT ದೇವೇಗೌಡರು. ಇವ್ರು ಏನಾಗಿದ್ದಾರೆ? ಶಿಕ್ಷಕರಾಗಿದ್ದಾರಾ? ಇವಾಗ ತಾನೇ ಹೇಳಿದ್ರಲ್ರಿ. ಹೈಯರ್ ಎಜುಕೇಶನ್ ಮಿನಿಸ್ಟರ್. ಸೂಪರ್ ಅಪ್ಪ. ಬನ್ನಿ. ಇನ್ನು ಅಲ್ಲಿ ಹುಡುಗರು ಇದ್ದಾರೆ, ಅವನ್ನ ಕೇಳೋಣ. ಹೇಗಿತ್ತು ಕ್ಲಾಸ್? ಚೆನ್ನಾಗಿತ್ತಾ? ಏನ್ ಕಲ್ತ್ರಿ? ಚೆನ್ನಾಗಿ ಚೆನ್ನಾಗಿ ಕಲ್ತಿದ್ದೀರಾ? ಸೂಪರ್ ಆಗಿ ಕಲ್ತ್ಬಿಟ್ಟಿದ್ರಪ್ಪ ಎಲ್ಲಾನು. ಎಲ್ಲ ಗೊತ್ತು? ಇಂಪಾರ್ಟೆಂಟ್ ವಿಷಯ ಎಲ್ಲ ಗೊತ್ತು. MP ಎಲೆಕ್ಷನ್ ಯಾವಾಗ? MP 2 ಡೇಟಲ್ಲಿ ನಡೀತೆ, 18th ಮತ್ತೆ 23rd ಏನೋ. 23rd ಏನೋ. ಹೊಡೀರಿ ಚಪ್ಪಾಳೆ. ಓಕೆ, ಈಗ ನಮ್ಮ ಹುಡುಗರು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ, ಚೆನ್ನಾಗಿ ಓದ್ತಾ ಇದಾರೆ. ಇವ್ರು ಯಾರು ಗುರ್ತಿಸ್ತಾರ ನೋಡೋಣ. ಹಾಯ್, ಯಾರಿದು? ನಿಮ್ಮ ಹೆಸರು? ರಮೇಶ್. ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ, ಎಲ್ಲ ಕಲ್ತಿದ್ದೀನಿ ಅಂದ್ರು. GT ದೇವೇಗೌಡ ನಮ್ಮ ಎಜುಕೇಶನ್ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು. ಯಾವ ನಿಮ್ದು? ನಮ್ದು ನೆಲಮಂಗಲ. ನೀವ್ ಹೇಳ್ತಿರೋದು ಕರೆಕ್ಟಾ? 100%. 100%. ಕಾಲೇಜ್ ಮುಗಿತಾ ಸುಮ್ಮನೆ ಕೂತಿದೀವಿ, ಏನು ಕೆಲಸ ಮಾಡಲ್ಲ ಅಂತ ಹೇಳಿದ್ರು. ಹಾಯ್, ಯಾರಿದು? GT ದೇವೇಗೌಡ. ನೋಡಿ ಚಪ್ಪಾಳೆ, ಏನ್ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದಾರೆ. ಹೌದಾ? ಒಂದ್ ನಿಮಿಷ. ಅವ್ರೇನಾ ಇವರು? ಪಕ್ಕನಾ? ಅವ್ರೇನಾ? ನಿಮ್ಗೆ ಗೊತ್ತಿತ್ತಾ? ಕುಮಾರಣ್ಣವರಪ್ಪ. ಕುಮಾರಣ್ಣನಪ್ಪ ಅಂತೆ. ಹೌದೇನ್ರಿ? ಮೇಬಿ ಹಂಗೆ ಇದ್ರು, ಅದಕ್ಕೆ ಕೇಳಿ. ಹಾಗಿದ್ರೆ ದೇವೇಗೌಡರು ಯಾರು? ದೇವೇಗೌಡ ಕುಮಾರಸ್ವಾಮಿ ಅವರಪ್ಪ. ಕುಮಾರಣ್ಣ ಯಾರು? ಇವ್ರು ಕುಮಾರಣ್ಣವರಪ್ಪ, ಅವರು ಕುಮಾರಸ್ವಾಮಿ ಅವರಪ್ಪ. ಕುಮಾರಣ್ಣ ಯಾರ್ರಿ? ಗೊತ್ತಿಲ್ಲ. ಹಲೋ, ಹಾಯ್. ಮುಂದೆ ಬನ್ರಿ. ನಮ್ಮ ಹುಡುಗಿಯರು ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ತೋರಿಸ್ತಾರೆ. ಈಗ ಹುಡುಗಿರ ಯಾರು ಗುರ್ತಿಸ್ತೀರಾ? ಯಾರಿದು? ಗೊತ್ತಿಲ್ಲ. ಏನ್ರಿ ಇದು? ನಿಮ್ ಬಗ್ಗೆ ಅವ್ರು ಇವಾಗಲೇ ಹೇಳ್ತಿದಾರೆ ಗೊತ್ತಿಲ್ಲ ಅಂತ. ನಿಜವಾಗ್ಲೂ ಗೊತ್ತಿಲ್ಲ ಯಾರಿದು ಅಂತ. ಏನ್ ಓದ್ತಾ ಇರೋದು? ಫಸ್ಟ್ ಇಯರ್ ಬಿಕಾಮ್. ನಿಮ್ಗೂ ಇವ್ರಿಗೂ ಸಂಬಂಧ ಇಲ್ವಾ? ಇಲ್ಲ, ತಿಳ್ಕೊಂಡಿಲ್ಲ ಇವ್ರ ಬಗ್ಗೆ. ಟಿವಿನಲ್ಲಿ ಬರ್ತಾರಾ? ಸೀರಿಯಲ್ ಅಲ್ಲಿ ಬರ್ತಾರಾ? ನಮ್ಮ ಟಿವಿನೇ ನೋಡಲ್ಲ. ಟಿವಿ ನೋಡಲ್ಲ, ಪೇಪರ್ ಅಲ್ಲಿ ಬರ್ತಾರಾ? ನ್ಯೂಸ್ ಅಲ್ಲಿ ಬರ್ತಾರಾ? ಇರ್ಬೋದಾ? ಏನಾಗಿದ್ದಾರೆ ಇವರು? ಗೊತ್ತಿಲ್ಲ. ಆಕ್ಚುಲಿ ಇವರು ನಮ್ಮ ಹೈಯರ್ ಎಜುಕೇಶನ್ ಮಿನಿಸ್ಟರ್ GT ದೇವೇಗೌಡರು ಅವರು. ಬನ್ರಿ ಸರ್, ಸರಿ ಹೇಳಿದ್ರಲ್ಲ. ಹೊಡೀರಿ ಚಪ್ಪಾಳೆ. ಏನು ನಿಮ್ಮ ಹೆಸರು? ಸುರಾಜ್. ಚಪ್ಪಾಳೆ ಬರ್ಲಿ. ಫುಲ್ ಕಾನ್ಫಿಡೆಂಟ್ ಆಗಿ ಹೇಳಿದ್ರು. ಯಾರ್ರೀ ಕುಮಾರಣ್ಣನ್ ಪಪ್ಪ ಅಂತ ಹೇಳಿದವರು? ಯಾರಿವ್ರು? ಫೋನಲ್ಲಿ ಹೇಳ್ಬಿಟ್ರು, ಈಗ ಸರಿ ಮಾಡ್ಕೊಳ್ತಾರೆ. ಯಾರು ಇವ್ರೀಗ? GT ದೇವೇಗೌಡ. ಏನಾಗಿದಾರ? ಹೈಯರ್ ಎಜುಕೇಶನ್ ಮಿನಿಸ್ಟರ್. ಸೂಪರ್. ಚಪ್ಪಾಳೆ ಹೊಡೀರಿ. ಯಾರಿದು ಹೇಳಿ? ಇಲ್ಲಿ ನಿಂತ್ಕೊಳ್ಳಿ. ಹಲೋ, ಇವ್ರು ಯಾರು ಗೊತ್ತಾ? ಯಾರು? ಪರಿಕರ. ಯಾರು ಪರಿಕರ ಅಂದ್ರೆ? ಸಾರಿನಾ? ಎಕ್ಸ್ಕ್ಯೂಸ್ ಮೀ. ಹಲೋ, ಹಾಯ್. ಯಾರಿದು? ಗೊತ್ತಿಲ್ಲ. ನಮ್ಮ ಕರ್ನಾಟಕದವರಾ? ಹೌದಾ? ಏನಾದ್ರು ಆಗಿದಾರಾ? ಸ್ಟಾರ್? ಸೆಲೆಬ್ರಿಟಿ? ಪೊಲಿಟಿಷಿಯನ್? ಮೇ ಬಿ ಮಂತ್ರಿ? ಹೈಯರ್ ಎಜುಕೇಶನ್ ಮಿನಿಸ್ಟರ್ ನಮ್ಮ GT ದೇವೇಗೌಡ ಅವರು. ಇವಾಗ ಫ್ಲಾಶ್ ಆಯ್ತು. ನಾಯಕತ್ವದ ಕ್ವಾಲಿಟೀಸ್ ಯಾವ ತರ ಇರಬೇಕು ಅಂದ್ರೆ ಇವಾಗ ನೋಡಕ್ ಹೋದ್ರೆ ಸದ್ಯದಲ್ಲಿ ಇರೋರಲ್ಲಿ ಯಾರು ಆತರ ಕಾಣ್ತಾ ಇಲ್ಲ. ನಮ್ಮ ಕರ್ನಾಟಕದಿಂದ ನೋಡಿದ್ರೆ ಇರೋರಲ್ಲಿ ಸ್ವಲ್ಪ ಬೆಟರ್ ಆಗಿರೋರ್ನ ಆಯ್ಕೆ ಮಾಡ್ಬೋದೇನೋ. ಸ್ವಲ್ಪ ಡೆವಲಪ್ಮೆಂಟ್ ಕಡೆ ಗಮನ ಕೊಡೋರು. ಈಗ ವೋಟ್ ಮಾಡೋದಲ್ಲ, ಅವ್ರಿಗೆ ಏನ್ ಹೇಳ್ತೀರಾ? ವೋಟ್ ಖಂಡಿತ ಮಾಡಬೇಕು, ಯಾಕೆಂದ್ರೆ ನಮ್ಮ ಹಕ್ಕದು. ಜಾತಿ ನೋಡಿ ವೋಟ್ ಮಾಡಬಾರ್ದು. ಆದ್ರೆ ನಾವು ನಿಮ್ ಕಾಸ್ಟ್ ಅಂತ ಹೇಳಿ ವೋಟ್ ಕೇಳಕ್ ಬರ್ತಾರಲ್ಲ,
ಅಂದ್ರೆ ನಾವು ಫಸ್ಟ್ ನೋಡ್ಬೇಕಾಗಿರೋದು ಯಾರು ಪ್ರಾಮಾಣಿಕವಾಗಿದ್ದಾರೆ, ಯಾರಿಂದ ಯೂಸ್ ಆಗತ್ತೆ ಅನ್ನೋದನ್ನ ನೋಡ್ಬೇಕು. ಕ್ಯಾಸ್ಟ್ ಎಲ್ಲ ಸೆಕೆಂಡ್ರಿ, ಇಟ್ ಡಸಂಟ್ ಮ್ಯಾಟರ್. ಫೈನಲಿ ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ವ್ಯಕ್ತಿ ನೋಡಿ, ವ್ಯಕ್ತಿ ಮಾಡುವಂತ ಕೆಲಸಗಳನ್ನ ನೋಡಿ, ಅಭಿವೃದ್ಧಿ ಕೆಲಸ ನೋಡಿ ವೋಟ್ ಮಾಡಿ, ಮಿಸ್ ಮಾಡದೆ ವೋಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ನೀವು ಕೂಡ ಮಿಸ್ ಮಾಡದೆ ವೋಟ್ ಮಾಡಿ. ಇನ್ನಷ್ಟು MP ಎಲೆಕ್ಷನ್ ಹತ್ರ ಆಗ್ತಿದ್ದಂತೆ ಯಾವೆಲ್ಲ ಚರ್ಚೆಗಳು ಬರುತ್ತೆ, ಜನ ಏನೆಲ್ಲ ಥಾಟ್ಸ್ ಗಳನ್ನ ನಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ, ಅದ್ರೆಲ್ಲ ಜೊತೆ ಬರ್ತೀನಿ. ದಾರ್ಶನಿಯಲ್ಲಿ ಡೆಮೋಕ್ರಸಿ ನೋಡ್ತಾನೆ ಇರಿ. ದಿಸ್ ಇಸ್ ಮುದುಮೀನಾ ಸೈನಿಂಗ್ ಆಫ್ ವಿತ್ ಕ್ಯಾಮರಾ ಪರ್ಸನ್ ಮಂಡ್ಯ. ಟೇಕ್ ಕೇರ್, ಬೈ ಬೈ, ಕೀಪ್ ವಾಚಿಂಗ್ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.